ಪಂಪನ ಆದಿಪುರಾಣ. ಪಂಪನ ಆದಿಪುರಾಣ ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ, ಅದು ಕನ್ನಡದ ಅತ್ಯುನ್ನತ ಕಾವ್ಯಗಳಲ್ಲಿ ಒಂದು. ಮೊದಲ ಜೈನ ತೀರ್ಥಂಕರರಾದ ಪುರುದೇವ, ಅಂದರೆ ವೃಷಭನಾಥ, ಅವರ ಜೀವನ ಮತ್ತು ಮುಕ್ತಿಯ ಹಾದಿಯನ್ನು ಪಂಪನು ಇಲ್ಲಿ ಅತ್ಯಂತ ಕಲಾತ್ಮಕವಾಗಿ ಚಿತ್ರಿಸಿದ್ದಾನೆ. ಈ ಕೃತಿಯ ಕುರಿತಾದ ವಿಮರ್ಶಾತ್ಮಕ ಅಂಶಗಳು ಇಲ್ಲಿವೆ. 1. ಕಾವ್ಯದ ಆಶಯ ಮತ್ತು ವಸ್ತು. ಆದಿಪುರಾಣದ ಮೂಲ ಉದ್ದೇಶ ಶಾಂತರಸ, ಭೌತಿಕ ಜಗತ್ತಿನ ಸುಖಭೋಗಗಳು ಕ್ಷಣಿಕ, ವೈರಾಗ್ಯವೊಂದೇ ಶಾಶ್ವತ ಎಂಬುದನ್ನು ಪಂಪನು 10 ಜನ್ಮಗಳ ಕಥೆಯ ಮೂಲಕ ವಿವರಿಸುತ್ತಾನೆ. ನಾಯಕನ ಆತ್ಮವು ಸಂಸಾರದಿಂದ ಬಿಡುಗಡೆ ಹೊಂದಿ ತೀರ್ಥಂಕರನಾಗುವ ವಿಕಾಸದ ಹಂತಗಳನ್ನು ಇಲ್ಲಿ ಅದ್ಭುತವಾಗಿ ಚಿತ್ರಿಸಲಾಗಿದೆ. 2. ನೀಲಾಂಜನೆಯ ನೃತ್ಯ ಮತ್ತು ವೈರಾಗ್ಯ. ಈ ಕೃತಿಯ ಅತ್ಯಂತ ಪ್ರಭಾವಶಾಲಿ ಭಾಗವೆಂದರೆ ನೀಲಾಂಜನೆಯ ನೃತ್ಯ ಪ್ರಸಂಗ. ಈ ಪ್ರಸಂಗವು ಕೇವಲ ಒಂದು ಕಲಾಪ್ರದರ್ಶನವಾಗಿರದೆ ಒಬ್ಬ ಚಕ್ರವರ್ತಿಯೂ ತೀರ್ಥಂಕರನಾಗುವ ಬದಲಾಗುವ ವೈರಾಗ್ಯದ ಕಿಡಿಯಾಗಿ ಮೂಡಿಬರುತ್ತದೆ. ಪಂಪನು ಈ ಸನ್ನಿವೇಶವನ್ನು ವಿವರಿಸುವ ರೀತಿ ಓದುಗರಲ್ಲಿ ಬಾಳಿನ ಬಗ್ಗೆಗಿನ ಭ್ರಮೆಯನ್ನು ಕಳಚುವಂತೆ ಮಾಡುತ್ತದೆ. 3. ಕಾವ್ಯ ಮತ್ತು ಧರ್ಮದ ಸಮನ್ವಯ. ಪಂಪನು ಒಬ್ಬ ಶ್ರೇಷ್ಠ ಕವಿ ಮಾತ್ರವಲ್ಲದೆ ತತ್ವಜ್ಞಾನಿಯೂ ಆಗಿದ್ದನು. ಈ ಕೃತಿಯಲ್ಲಿ ಆತ ಧರ್ಮದ ತತ್ವಗಳನ್ನು ಶುಷ್ಕವಾಗಿ ಹೇಳದೆ ಕಾವ್ಯದ ರಸವತ್ತಾದ ಭಾಷೆಯಲ್ಲಿ ಉಣಬಡಿಸುತ್ತಾನೆ. ದರ್ಶನ. ಕಾವ್ಯದ ಮೂಲಕ ಜೈನ ಧರ್ಮದ ಮೂಲ ತತ್ವಗಳನ್ನು ಸಾಮಾನ್ಯರಿಗೂ ಅರ್ಥವಾಗುವಂತೆ ವಿವರಿಸುತ್ತಾನೆ. ಕಲೆ. ಚಂಪೂ ಶೈಲಿಯಲ್ಲಿ ಸಂಸ್ಕೃತ ಭೂಯಿಷ್ಠ ಭಾಷೆ ಮತ್ತು ಅಪ್ಪಟ ಕನ್ನಡದ ಶಕ್ತಿ ಎರಡನ್ನೂ ಸಮತೋಲನದಲ್ಲಿ ಬಳಸಿದ್ದಾನೆ. 4. ಲೌಕಿಕ ಮತ್ತು ಅಲೌಕಿಕದ ಸಂಗಮ. ಪಂಪನು ತನ್ನ ಜೀವನದ 2 ಮುಖಗಳನ್ನು 2 ಕೃತಿಗಳಲ್ಲಿ ಕಂಡುಕೊಂಡಿದ್ದಾನೆ. ವಿಕ್ರಮಾರ್ಜುನ ವಿಜಯ ಆತನ ಲೌಕಿಕ, ಅಂದರೆ ರಾಜಕೀಯ ವೀರತ್ವ ದೃಷ್ಟಿಕೋನವನ್ನು ಹೇಳುವುದಾದರೆ, ಆದಿಪುರಾಣ ಆತನ ಅಲೌಕಿಕ, ಅಂದರೆ ಧಾರ್ಮಿಕ ಆಧ್ಯಾತ್ಮಿಕ ಹಾದಿಯನ್ನು ಹೇಳುತ್ತದೆ. ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಶ್ರೇಷ್ಠ ಸಂದೇಶದ ಬೀಜಗಳು ಅವನ ಈ ಧಾರ್ಮಿಕ ಚಿಂತನೆಗಳಿಂದಲೇ ಮೂಡಿಬಂದವು ಎನ್ನಬಹುದು. ವಿಮರ್ಶೆಯ ಸಾರಾಂಶ. ಆದಿಪುರಾಣವು ಕನ್ನಡಕ್ಕೆ ಕೇವಲ ಜೈನ ಧರ್ಮದ ಪರಿಚಯ ಮಾಡಿಕೊಡಲಿಲ್ಲ, ಬದಲಾಗಿ ಕನ್ನಡ ಭಾಷೆ ಎಷ್ಟು ಗಂಭೀರವಾದ ಮತ್ತು ತತ್ವಪ್ರಧಾನವಾದ ವಿಷಯಗಳನ್ನು ಸಾರಬಲ್ಲದು ಎಂಬುದನ್ನು ತೋರಿಸಿಕೊಟ್ಟಿತು. ಪಂಪನ ಭಾಷಾ ಪ್ರೌಢಿಮೆ, ಉಪಮೆಗಳು ಮತ್ತು ಮಾನವೀಯ ಮೌಲ್ಯಗಳು ಈ ಕೃತಿಯನ್ನು ಇಂದಿಗೂ ಪ್ರಸ್ತುತವಾಗಿಸಿವೆ. ನೀಲಾಂಜನೆಯ ನೃತ್ಯ ಪ್ರಸಂಗ. ಪಂಪನ ಆದಿಪುರಾಣದ ಅತ್ಯಂತ ಹೃದಯಸ್ಪರ್ಶಿ ಮತ್ತು ಮಹತ್ವದ ಘಟ್ಟವೆಂದರೆ ನೀಲಾಂಜನೆಯ ನೃತ್ಯ ಪ್ರಸಂಗ. ಈ ಪ್ರಸಂಗವು ಕೇವಲ ಒಂದು ಕಲಾಪ್ರದರ್ಶನವಾಗಿರದೆ ಒಬ್ಬ ಚಕ್ರವರ್ತಿಯೂ ತೀರ್ಥಂಕರನಾಗುವ ಬದಲಾಗುವ ವೈರಾಗ್ಯದ ಕಿಡಿಯಾಗಿ ಮೂಡಿಬರುತ್ತದೆ. ಈ ಪ್ರಸಂಗದ ವಿವರವಾದ ಮಾಹಿತಿ ಇಲ್ಲಿದೆ. 1. ಹಿನ್ನೆಲೆ. ಆದಿತೀರ್ಥಂಕರನಾಗುವ ಮೊದಲು ವೃಷಭನಾಥನು ಅಯೋಧ್ಯೆಯ ರಾಜನಾಗಿ ಸುಖಭೋಗಗಳಲ್ಲಿ ಮುಳುಗಿರುತ್ತಾನೆ. ಅವನಿಗೆ ಜನ್ಮ ಮೃತ್ಯುಗಳ ರಹಸ್ಯವನ್ನು ತಿಳಿಸಿ ಮೋಕ್ಷದ ಹಾದಿಗೆ ತೆರಲು ದೇವತೆಗಳ ರಾಜನಾದ ಇಂದ್ರನು ಒಂದು ಯೋಜನೆಯನ್ನು ರೂಪಿಸುತ್ತಾನೆ. 2. ನೀಲಾಂಜನೆಯ ಆಗಮನ. ಇಂದ್ರನು ತನ್ನ ಸಭೆಯ ಶ್ರೇಷ್ಠ ನರ್ತಕಿಯಾದ ನೀಲಾಂಜನೆಯನ್ನು ವೃಷಭನಾಥನ ಅರಮನೆಗೆ ಕಳುಹಿಸುತ್ತಾನೆ. ಅವಳು ಸೌಂದರ್ಯದ ಸಾಕಾರ ಮೂರ್ತಿಯಾಗಿರುತ್ತಾಳೆ ಮತ್ತು ನೃತ್ಯಕಲೆಯಲ್ಲಿ ನಿಪುಣಳಾಗಿರುತ್ತಾಳೆ. ವೃಷಭನಾಥನು ತನ್ನ ಮಂತ್ರಿ ಸಾಮಂತರೊಡನೆ ಅವಳ ನೃತ್ಯವನ್ನು ಅತ್ಯಂತ ತನ್ಮಯತೆಯಿಂದ ವೀಕ್ಷಿಸುತ್ತಿರುತ್ತಾನೆ. 3. ಅನಿರೀಕ್ಷಿತ ಅಂತ್ಯ. ನೃತ್ಯವು ಭರದಿಂದ ಸಾಗುತ್ತಿರುವಾಗಲೇ ಅವಳ ಆಯಸ್ಸು ಮುಗಿದು ಅವಳು ವೇದಿಕೆಯ ಮೇಲೆ ಕುಸಿದು ಬಿದ್ದು ಪ್ರಾಣಬಿಡುತ್ತಾಳೆ. ಈ ಸಾವು ಯಾರಿಗೂ ತಿಳಿಯದಂತೆ ಇಂದ್ರನು ತಕ್ಷಣವೇ ಅವಳ ಜಾಗದಲ್ಲಿ ಅವಳನ್ನೇ ಹೋಲುವ ಮತ್ತೊಬ್ಬಳ ನರ್ತಕಿಯನ್ನು ಸೃಷ್ಟಿಸಿ ನೃತ್ಯ ಮುಂದುವರಿಯುವಂತೆ ಮಾಡುತ್ತಾನೆ. 4. ವೈರಾಗ್ಯದ ಉದಯ. ಆದರೆ ಸೂಕ್ಷ್ಮಮತಿಯಾದ ವೃಷಭನಾಥನ ಕಣ್ಣಿಗೆ ಈ ಬದಲಾವಣೆ ತಕ್ಷಣವೇ ಗೋಚರಿಸುತ್ತದೆ. ಒಂದು ಕ್ಷಣದ ಮುನ್ನ ಅದ್ಭುತವಾಗಿ ನರ್ತಿಸುತ್ತಿದ್ದ ಜೀವ ಈಗ ಇಲ್ಲ ಎಂಬ ಸತ್ಯ ಅವನನ್ನು ಬೆಚ್ಚಿ ಬೀಳಿಸುತ್ತದೆ. ಅನಿತ್ಯತೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಈ ಸೌಂದರ್ಯ ಮತ್ತು ಭೋಗಗಳು ಕೇವಲ ಕ್ಷಣಿಕ ಎಂಬ ಅರಿವು ಅವನಲ್ಲಿ ಮೂಡುತ್ತದೆ. ಬದಲಾವಣೆ. ಸಂಸಾರವು ನೀರಿನ ಮೇಲಿನ ಗುಳ್ಳೆಯಂತೆ ಎಂಬುದಾಗಿ ಭಾವಿಸಿದ ವೃಷಭನಾಥನಲ್ಲಿ ತೀವ್ರವಾದ ವೈರಾಗ್ಯ ಉಂಟಾಗುತ್ತದೆ. 3. ಕಾವ್ಯದ ಶಕ್ತಿ. ಪಂಪನು ಈ ಸನ್ನಿವೇಶವನ್ನು ವಿವರಿಸುವಾಗ ಬಳಸುವ ಭಾಷೆ ಅದ್ಭುತವಾಗಿದೆ.
ಬೆಂಕಿಗೆ ತುಪ್ಪ ಸುರಿದಂತೆ ಸಣ್ಣದಾಗಿ ಕಾಣಿಸಿಕೊಂಡ ವೈರಾಗ್ಯವು ಹೇಗೆ ದೊಡ್ಡ ಜ್ವಾಲೆಯಾಗಿ ಅವನ ಹಳೆಯ ಬದುಕನ್ನು ಸುಟ್ಟುಹಾಕಿ ಅವನನ್ನು ತಪಸ್ಸಿನ ಕಡೆಗೆ ಸೆಳೆಯುತ್ತು ಎಂಬುದನ್ನು ಪಂಪ ಮನೋಜ್ಞವಾಗಿ ಚಿತ್ರಿಸಿದ್ದಾನೆ. ಸಾರಾಂಶ: ನೀಲಾಂಜನೆಯ ಸಾವು ವೃಷಭನಾಥನಿಗೆ ಕೇವಲ ಒಬ್ಬ ನರ್ತಕಿಯ ಸಾವಾಗಿ ಕಾಣದೆ ಇಡೀ ಪ್ರಪಂಚದ ನಶ್ವರತೆಯ ಸಂಕೇತವಾಗಿ ಕಾಣುತ್ತದೆ. ಇದು ಆದಿಪುರಾಣದ ಕಥೆಯ ತಿರುವು, ಅಂದರೆ ಟರ್ನಿಂಗ್ ಪಾಯಿಂಟ್ ಎನ್ನಬಹುದು.